ಆನೇಕಲ್ನಲ್ಲಿ ಅಕ್ರಮ ಲೇಔಟ್ಗಳು ನಾಯಿಕೊಡಿಯಂತೆ ತಲೆ ಎತ್ತಿದೆ. ಸೈಟ್ ಖರೀದಿ ಮಾಡದಂತೆ ನೋಟಿಸ್. ಬಿಎಂಆರ್ಡಿಗೂ ಅಧಿಕ 4,500 ಸ್ಕ್ವೇರ್ ಫೀಟ್ ಎಲ್ಲ ಆನ್ಲೈನ್ನಲ್ಲಿ ಟೋಪಿ ಹಾಕ್ತಾ ಇರುವ ಒರಿಯನ್ ಎಕ್ಸ್ ಸಿಟಿ ಬಡಾವಣೆ ಮಾಲೀಕರು ಇವರ ಮೇಲೆ ಕೇಸ್ ದಾಖಲು ಮಾಡುವುದಾಗಿ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟ ಆನೇಕಲ್ ಪುರಸಭೆ ಸಿಇಒ ಅಮರನಾಥ್, ಆನೇಕಲ್ನಲ್ಲಿ ಸೈಟ್ ಕೊಳ್ಳುವುದು ಹಾಗೂ ಖಾತೆ ಮಾಡಿಸುವುದಕ್ಕೆ ಸಾರ್ವಜನಿಕರು ಹೆದರುವ ಪರಿಸ್ಥಿತಿ ಉದ್ಭವವಾಗಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ನಕಲಿ ಸೀಲ್, ಸಹಿ, ಮ್ಯಾನುವಲ್ ಖಾತೆ ಜನಕ್ಕೆ ಯಾವ ಅರ್ಥ ಆಗುತ್ತೆ ಅಂತ ತಿಳಿತಾ ಇಲ್ಲ. ಈ ಹಿಂದೆ ಇದೇ ತರ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಜೆಆರ್ ಪ್ರಾಪರ್ಟಿ ಕೂಡ ಇದೇ ತರಹ ಅಕ್ರಮ ಸೀಲ್ ಖಾತೆ ನಕಲು ಮಾಡಿ ಮಾರಾಟ ಮಾಡ್ತಿದ್ದಾಗ ನಮ್ಮ K99 ಚಾನೆಲ್ ವಿಸ್ತೃತ ಸುದ್ದಿ ಮಾಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಎಕರೆಗಳ ಬಡಾವಣೆ ಡೆಮಾಲೇಷನ್ ಮಾಡಿಸಲಾಗಿತ್ತು. ಅದು ಮಾಸುವ ಮುಂಚೆಯೇ ಆನೇಕಲ್ ತಾಲೂಕಿನಲ್ಲಿ ಅಕ್ರಮ ಲೇಔಟ್ ಒಂದು ನಾಯಿಕೊಡಿಯಂತೆ ತಲೆ ಎತ್ತಿದೆ. ಅಲ್ಲದೆ ಪುರಸಭೆ ಹೆಸರು ಬಳಕೆ ಮಾಡಿ ಅಕ್ರಮ ಖಾತೆ ಮಾಡಿ ಮಾರಾಟ ಮಾಡಲು ಮುಂದಾಗಿದೆ. ಹೀಗಾಗಿ ಪುರಸಭೆ ಅಧಿಕಾರಿಗಳು ಲೇಔಟ್ಗೆ ಮೂಗುದಾರ ಹಾಕಲು ಮುಂದಾಗಿದ್ದಾರೆ. ಇನ್ನು ಆನೇಕಲ್ ತಾಲೂಕಿನ ಅದಿತಿ ಆಸ್ಪತ್ರೆ ಹಿಂಭಾಗ ಇರುವ ಓರಿಯನ್ ಎಕ್ಸ್ ಸಿಟಿ ಬಡಾವಣೆ ಅಕ್ರಮವಾಗಿತ್ತು. ಇದು ಪುರಸಭೆ ವ್ಯಾಪ್ತಿಗೆ ಬಂದರೂ ಇದರ ಖಾತೆ ಹಾಗೂ ಪುರಸಭೆ ಸಹಿ ಸೀಲ್ ನಕಲು ಮಾರಾಟ ಮಾಡಿ ವಂಚನೆ ಮಾಡಲು ಮುಂದಾಗಿದ್ದಾರೆ. ಏನೋ ಪುರಸಭೆಯಲ್ಲಿ ಇದುವರೆಗೂ ಯಾವುದೇ ಖಾತೆ ಮತ್ತು ದಾಖಲೆಗಳು ನಮೂದಾಗಿರುವುದಿಲ್ಲ ಅಂತ ಖುದ್ದು ಪುರಸಭೆ ಸಿಇಒ ಅಮರನಾಥ್ ನೋಟಿಸ್ ನೀಡಿದ್ದಾರೆ. ಇನ್ನು ಈ ಬಡಾವಣೆಯಲ್ಲಿ ಸೈಟ್ ಖರೀದಿ ಮಾಡಿದರೆ 3 ನಾಮ ಗ್ಯಾರಂಟಿ. ಹಾಗಾಗಿ ಪುರಸಭೆ ಸಿಇಒ ಯಾವುದೇ ಕಾರಣಕ್ಕೂ ಈ ಬಡಾವಣೆಯಲ್ಲಿ ಸೈಟ್ ಖರೀದಿ ಮಾಡದಿರಲು ಸೂಚನೆಯನ್ನು ಮತ್ತು ಸುತ್ತೋಲೆಯನ್ನು ಹೊರಡಿಸಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡುವುದಾಗಿ ತಿಳಿಸಿದ್ದಾರೆ. ಅದಲ್ಲದೆ ಆನೇಕಲ್ ಭಾಗದಲ್ಲಿ ಅತಿ ಹೆಚ್ಚು ಹಣಕ್ಕೆ ಮಾರಾಟ ಮಾಡ್ತಾ ಇರುವ ಈ ಒಂದು ಬಡಾವಣೆ ಬಿಎಂಆರ್ಡಿ ಅಪ್ರೂವಲ್ ಇರುವಂತಹ ಬಡಾವಣೆಗಿಂತ ಹೆಚ್ಚು ಹಣ ಪಡೆದು ಜನರಿಗೆ ವಂಚನೆ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪುರಸಭೆ ಸಿಇಒ ಅಮರನಾಥ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಮುಂದಾಗಿದ್ದಾರೆ. ಇವತ್ತಿದೆಯಾ? ಇವತ್ತಾ ಇದೆ, ಸ್ವಲ್ಪ ಜನ ಇದ್ದಾರೆ. ಅಲ್ಲಿ ಲಾಂಚಿಂಗ್ ಎಲ್ಲ ಸೇಲ್ ಆಗ್ಬಿಟ್ಟೈತೆ ಇದು ಇದು ಇದೆಲ್ಲ ಈಗ ನಾವು ವೆಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಆ್ಯಂಡ್ ಸೌತ್ ಫೇಸಿಂಗ್. ಬರೀ ಎಷ್ಟು ಮಾತ್ರನಾ? ವೆಸ್ಟ್ ಆ್ಯಂಡ್ ಸೌತ್ ಫೇಸಿಂಗ್ ಇದೆಲ್ಲ ವೆಸ್ಟ್ ಫೇಸಿಂಗ್. ಎಷ್ಟಿದಾವೆ ಸೈಟ್ಗಳಿಲ್ಲಿ? ಇದು 156. ಹಾಂ, 156 150 ಸೈಟ್ಸಾ? ಎಲ್ಲ ಸೇಲ್ ಆಗೋಯ್ತಾ? ಇದೆ ಇದೆ ಇದೆ. ಬೇಗ ಮಾಡಿ ಡಿ ಸಿ ಕನ್ವರ್ಷನ್ ಇದೆ. ಇದು ಡಿ ಸಿ. ಮೆಡಿಸಿನಾ? ಡಿ ಸಿ ಅಂದರೆ ಡಿ ಸಿ ಪ್ಲಸ್ ಟಿ ಎಮ್ ಸಿ ಕನ್ವರ್ಟ್. ಟಿ ಎಮ್ ಸಿ ಅಲ್ಲಿ ಕಲಿಸಿದಾರೆ. ಯಾವ ಟಿ ಎಮ್ ಸಿ ಕನ್ವರ್ಷನ್? ಆನೇಕಲ್ ಟಿ ಎಮ್ ಸಿನಾ? ಹೌದು. ಟಿ ಎಮ್ ಸಿ ಕತ್ತನಾ? ನೀವು ಯಾವ್ದು 82 ಯಾವ್ದು ನೋಡಿದ್ರಿ? ಆ ಕಡೆ 82 ವೆಸ್ಟ್ ಫೇಸಿಂಗ್ ಅನ್ಸುತ್ತಲ್ಲ. ಈ ಕಡೆ ಸರ್, ಇದೇ ಆನೇಕಲ್ ಟೌನು ಒರಿಯನ್ ನೆಕ್ಸಾ ಸಿಟಿ ಅಂತ ಅದಿತಿ ಹಾಸ್ಪಿಟ್ಲ್ ಹಿಂಭಾಗ ಒಂದು ಬಡಾವಣೆ ಆಗ್ತಾಯಿದೆ. ಇದರಲ್ಲಿ 106 ಖಾತೆಗಳು ಪುರಸಭೆ ಖಾತೆಗಳು ಮ್ಯಾನ್ಯುವಲ್ ಖಾತೆಗಳನ್ನ ಕೊಟ್ಟು ಅವರು ಮಾರಾಟ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಪುರಸಭೆ ಕಚೇರಿ ಸೀಲು ಮತ್ತು ಚೀಫ್ ಆಫೀಸರ್ ಸೀಲು ಹಾಕಿ ಮಾರ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದಾರೆ. ಅದ್ರ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಏನು ಸರ್? ಅದು ನೀವೇ ಕಂಪ್ಲೇಂಟ್ ಕೊಟ್ಟು ಕೇಳಿದ್ದೀರಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂದ್ಬಿಟ್ಟು ಅದು ಪರಿಶೀಲಿಸಲಾಗಿ ನಮ್ಮಲ್ಲಿ ಯಾವುದೇ ರೀತಿಯಾಗಿ ನಾವು ಖಾತೆ ಮಾಡಿರೋದಿಲ್ಲ. ಮತ್ತು ಆ ಸಿಗ್ನೇಚರ್ ಏನು ಮುಖ್ಯಾಧಿಕಾರಿ ಸಿಗ್ನೇಚರ್ ಇದೆಯಾ ಅದು ನಂದಲ್ಲ. ಈಗ ಮ್ಯಾನ್ಯುವಲ್ ಖಾತೆಯಲ್ಲಿ ನೀವು ಯಾವುದು ಒಂದು ಇಶ್ಯೂ ಮಾಡಿಲ್ಲ ಸರ್? ಅದಕ್ಕೆ ನಾವು ಯಾವುದು ಮಾಡಿಲ್ಲ. ಈ ಸಿಗ್ನೇಚರು ತಮ್ಮದು ಫೋರ್ಜರಿ ಸರ್? ನಂದು ಸಿಗ್ನೇಚರ್ ಅಲ್ಲ ಅದು. ಸರ್, ಈಗ ಈ ಥರ ನಿಮ್ಮ ಕಚೇರಿಯ ಸಹಿ ನಕಲು ಮಾಡಿಕೊಂಡು ಖಾತೆ ಬುಕ್ಗಳನ್ನೆಲ್ಲ ನಕಲು ಮಾಡ್ಕೊಂಡು ಮಾಡ್ತಾ ಇರೋದ್ರ ಮೇಲೆ ನೀವು ಕ್ರಮ ಏನು ತಗೊತೀರಾ ಸರ್? ನಾವು ಕ್ರಮ ಅಂದರೆ ನಮಗೆ ಅವರು ಪಂಚಾಯತಿಯಿಂದ ಇದು ಕೊಟ್ಟಿದ್ದಾರೆ, ಅವ್ರಿಗೆ ಇದು ಮಾಡಿ ನಾವು ಕ್ರಮ ವಹಿಸ್ತೀವಿ. ನಿಮ್ಮಲ್ಲೇ ಮಾಡಿದ್ದಾರೆ ಅಂತೇಳಿ ನಮ್ಮಲ್ಲಿ ಮಾಡಿಲ್ಲ ಅಂತ ಇದು ಮಾಡ್ತೀವಿ. ಪಂಚಾಯತಿಯಿಂದ ಅವ್ರ ಲಿಮಿಟಿಗೆ ಬರುತ್ತೆ, ಪಂಚಾಯತಿಯವರು ಅವ್ರು ಕ್ರಮ ವಹಿಸ್ತಾರೆ. ಅಲ್ಲ, ಈಗ ನಿಮ್ಮ ಸಹಿ ಸೀಲ್ಗಳನ್ನೆಲ್ಲ ಫೋರ್ಜರಿ ಮಾಡ್ಕೊಂಡಿರೋದಕ್ಕೆ ನೀವೇನಕ್ಕೆ ಕ್ರಮ ತಗೊತೀರಾ ಸರ್? ಈ ಬಡಾವಣೆ ಮಾಲೀಕರ ಈ ಬಡಾವಣೆ ಮಾಲೀಕರಂದ್ರೆ ಯಾರಂದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರು ಕೊಟ್ಟರೆ ಅದ್ರ ಮೇಲೆ ನಾವೇನು ಕ್ರಮ ಕೈಗೊಳ್ತೀವಿ. ಈಗ ಅಲ್ಲಿ 106 ಸೈಟ್ಗಳು ನಡೀತಾ ಇದೆ, ನಿಮ್ಮ ಟೌನಲ್ಲೇ ಇದೆ. ನಾವು ಮ್ಯಾನ್ಯುವಲ್ ಖಾತೆಗಳು ಕೊಟ್ಟಿದ್ದೀರಿ, ಸ್ಪಾಟ್ದು ಲೊಕೇಶನ್ ಕೊಟ್ಟಿದ್ದೀವಿ. ನೀವು ಒಂದ್ಸಲ ಭೇಟಿ ಮಾಡಿದ್ರಾ ಸರ್ ಅಲ್ಲಿ? ಅದು ನನ್ನ ಲಿಮಿಟ್ಗೆ ಬರೋಲ್ಲ, ಅದು ನಮ್ಮ ಲಿಮಿಟ್ಗೆ ಬರೋಲ್ಲ ಅದು. ಸರಿ ಸರ್, ಈಗ ನಿಮ್ಮ ಲಿಮಿಟ್ ಬರೋಲ್ಲ, ನಿಮ್ಮ ಸಹಿಗಳನ್ನ ಫೋರ್ಜರಿ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ, ಅದಕ್ಕೆ ನೀವೇನು ಕ್ರಮ ತಗೊತಾ ಇದ್ದೀರಾ ಸರ್? ಅದೇ ನೀವು ಹೇಳಿದ್ರೆ ಒಂದ್ಸರಿ ಈಗ ಹೋಗಿ ವಿಸಿಟ್ ಮಾಡ್ತೀನಿ, ಯಾರಂತ ವಿಸಿಟ್ ಮಾಡಿ ಇದು ಮಾಡ್ತೀವಿ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.